ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿರೋ ಹಿನ್ನೆಲೆಯಲ್ಲೇ ಯಾವುದೋ ಊರಿನವರು ಇನ್ಯಾವುದೋ ಅಖಾಡದಲ್ಲಿ ಒಂದು ಕಣಕ್ಕಿಳಿತಾ ಇದ್ದಾರೆ. ಯಾರು ಎಲ್ಲಿಯವರು, ಎಲ್ಲಿಂದಲೋ ಬಂದವರು. ಲೋಕಸಮರದಲ್ಲಿ ತವರು ನೆಲ ಕದನ ಬಲೂ ಜೋರಾಗಿದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಮಂಡ್ಯ ಅಂತ ನೋಡಿದಾಗ ಮಂಡ್ಯದಲ್ಲಿ ಪರಸ್ಪರ ಕೆಸರೆರಚಾಟ ಶುರುವಾಗಿದೆ. ಕಾಲೆಳೆದಾಟ ಜೋರಾಗಿದೆ. ಎಚ್.ಡಿ. ಕುಮಾರಸ್ವಾಮಿ, ಸ್ಟಾರ್ ಚಂದ್ರು ಹೊರಗಿನವರು, ಅವರಿಬ್ರು ಕೂಡ ಮೈತ್ರಿ ಅಭ್ಯರ್ಥಿಯೂ ಹೊರಗಿನವರು, ಕಾಂಗ್ರೆಸ್ನವರು ಹೊರಗಿನವರು ಅನ್ನೋ ತಿಕ್ಕಾಟ ಶುರುವಾಗಿದ್ದು ಕರ್ನಾಟಕದಲ್ಲಿ ಡಜನ್ ಗಟ್ಲೆ ಹೊರಗಿನವರದ್ದೇ ಆರ್ಭಟ ಇದೆ. ಮೂರೂ ಪಕ್ಷದಲ್ಲೂ ಕ್ಯಾಂಡಿಡೇಟ್ ಔಟ್ಸೈಡ್ ಸ್ವಿಂಗ್ ಜೋರಾಗಿದ್ದು ಮೋದಿ ಟು ರಾಹುಲ್, ಬರೀ ನಮ್ಮ ರಾಜ್ಯ ನೋಡ್ಕೊಳ್ಳೋದು ಬೇಡ, ಇಡೀ ದೇಶ ಅಂತ ತಗೊಂಡಾಗ್ಲೂ ಕೂಡ ಮೋದಿ ಟು ರಾಹುಲ್, ಲೋಕಲ್ ಟು ಡೆಲ್ಲಿ ತನಕ ಒಂದೇ ಪ್ಯಾಟರ್ನ್ ಬಳಕೆ ಆಗಿದೆ. ಆದ್ರೂ ಕೂಡ ಮೈಂಡ್ ಗೇಮ್ ನಿಂತಿಲ್ಲ. ಔಟ್ಸೈಡರ್ಸ್ ಫೈಟ್ ಜೋರಾಗ್ತಾ ಇದೆ. ಒಂದು ಜಾತಿ ಲೆಕ್ಕಾಚಾರ ಅಂತ ಇರ್ಬೋದು, ಮಗದೊಂದು ಕಡೆ ಇದು ನಮ್ಮ ಬೆಲ್ಟ್, ಯಾರನ್ನ ಹಾಕಿದ್ರು ಗೆಲ್ಲಿಸ್ಕೊಳ್ತೀವಿ ಅನ್ನುವಂಥದ್ದು ಇರ್ಬೋದು. ಹೀಗೆ ಹಲವು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಯಾವುದೋ ನೆಲಕ್ಕೆ ಎಲ್ಲಿಯವರೋ ಬಂದು ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು ಇದು ಹೊಸದು ಕೂಡ ಅಲ್ಲ. ಅದರಲ್ಲೂ MP ಎಲೆಕ್ಷನ್ ಅಂದಾಗ ವೆರಿ ಕಾಮನ್ ಈ ರೀತಿಯ ಬದಲಾವಣೆಗಳನ್ನು ನೋಡ್ತಾ ಇರ್ತೀವಿ. ಪ್ರಮುಖವಾಗಿ ಮಂಡ್ಯ ಅಂತ ನೋಡಿದಾಗ ಸ್ಟಾರ್ ಚಂದ್ರು ಅವರು ಕೂಡ ಹೊರಗಿನವರು, ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದವರಲ್ಲ. ಇದು ಈಗ ಮೈಂಡ್ ಗೇಮ್, ಒಂದು ರೀತಿ ಔಟ್ಸೈಡರ್ಸ್ ಫೈಟ್ ರಾಜ್ಯದಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ ಜೋರಾಗಿದೆ ಅಂತ. ಓಕೆ, ಇವಾಗ ಒಂದು ವಿಚಾರ, ಇದು ಅಷ್ಟು ಪ್ರಸ್ತುತ ಏನಲ್ಲ ಲೋಕಸಭಾ ಚುನಾವಣೆಗೆ. ಸಹಜ ಅದು. ಇಂದಿರಾ ಗಾಂಧಿ ಅವರು ಬಂದು ಚಿಕ್ಕಮಗಳೂರಿನಲ್ಲಿ ಎಲೆಕ್ಷನ್ಗೆ ನಿಂತಿದ್ರು. ಸೋನಿಯಾ ಗಾಂಧಿ ಅವರು ಬಂದು ಬಳ್ಳಾರಿನಲ್ಲಿ ಎಲೆಕ್ಷನ್ಗೆ ನಿಂತಿದ್ರು. ರಾಹುಲ್ ಗಾಂಧಿ ಹೋಗಿ ವಯನಾಡಲ್ಲಿ ಎಲೆಕ್ಷನ್ಗೆ ನಿಂತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ವಾರಣಾಸಿನಲ್ಲಿ ಎಲೆಕ್ಷನ್ಗೆ ನಿಂತಿದ್ದಾರೆ. ಅವರೆಲ್ಲರೂ ಅಲ್ಲಿ ಹೊರಗಿನವರೇ. ಅದು ಲೋಕಸಭಾ ಚುನಾವಣೆಯಲ್ಲಿ ಮ್ಯಾಟ್ರ್ ಆಗಲ್ಲ. ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿ ಹಾಸನ ಜಿಲ್ಲೆಯವರು ಅಂತ ಕ್ಲೈಮ್ ಮಾಡ್ತಾರೆ. ಸ್ಟಾರ್ ಚಂದ್ರು ಅವರು ಮಂಡ್ಯದವರು ಅಲ್ಲ. ಅವರಿಬ್ಬರಿಗೂ ಟಿಕೆಟ್ ಕೊಟ್ಟಿದೆ ಎರಡೂ ಪಕ್ಷದವರು. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬರೋದಾದರೆ ಡಾಕ್ಟರ್ ಮಂಜುನಾಥ್ ಮೈತ್ರಿ ಪಕ್ಷದ ಅಭ್ಯರ್ಥಿ, ಅವರು ಗ್ರಾಮಾಂತರದವರಲ್ಲ, ಬೆಂಗಳೂರಿನವರು, ಅವ್ರಿಗೆ ಹೋಗಿ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೆ BJP ಟಿಕೆಟ್ ಕೊಟ್ಟಿದೆ. ಶೋಭಾ ಕರಂದ್ಲಾಜೆ ಕರಾವಳಿಯವರು. ಹಾಗೆ ನೋಡಕ್ಕೆ ಹೋದರೆ ಅವರು ಅಲ್ಲೂ ಈಗ ಯಶವಂತಪುರದಿಂದ ಗೆದ್ದಿದ್ರಪ್ಪ. ಶೋಭಾ ಕರಂದ್ಲಾಜೆ ಅವರು ಕರಾವಳಿಯವರು ವಿಧಾನಸಭಾ ಚುನಾವಣೆಯಲ್ಲಿ ಯಶವಂತಪುರದಿಂದ ಗೆದ್ದಿದ್ರು. ಮ್ಯಾಟ್ರ್ ಆಗಲ್ಲ ಅದು ಅಂತ ಅನ್ಸುತ್ತೆ. ಇನ್ನು ತುಮಕೂರಿನಿಂದ ಮಾಜಿ ಸಚಿವ ಸೋಮಣ್ಣ ಹೊರಗಿನವರು. ನಿನ್ನೆ ಎಲ್ಲ ಏನೋ ಪರಮೇಶ್ವರ್ ಅವರು ಭಾರಿ ಜೋರಾಗಿ ಹೇಳ್ತಿದ್ರು, ಯಾರೋ ಗಂಡಸಿಲ್ವಾ ಇಲ್ಲಿ ತುಮಕೂರಿನಲ್ಲಿ BJP ಅವರು ಅಂತೆಲ್ಲ ಹೇಳ್ತಾ ಇದ್ರು. ಇರಲಿ, ಸೋಮಣ್ಣ ಹೊರಗಿನವರು. ಕೋಲಾರದಲ್ಲಿ ಕಾಂಗ್ರೆಸ್ನವರು ಗೌತಮ್ ಕುಮಾರ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಗೌತಮ್ ಕುಮಾರ್, ಅವರು ಕರ್ಕೊಂಡೋಗಿ ಟಿಕೆಟ್ ಕೊಟ್ಟಿದ್ದಾರೆ. ರಕ್ಷಾರಾಮಯ್ಯ ಸೀತಾರಾಮ್ ಅವ್ರ ಪುತ್ರ, ಅವರು ಬೆಂಗಳೂರಿನವರು, ಅವ್ರು ಕರ್ಕೊಂಡೋಗಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಇನ್ನು ಚಿತ್ರದುರ್ಗಕ್ಕೆ ಕಳೆದ ಸಾರ್ತಿ ನಾರಾಯಣ ಸ್ವಾಮಿ ಅವರು ಬಂದು ಗೆದ್ದಿದ್ರು. ನಾರಾಯಣ ಸ್ವಾಮಿ ಆನೇಕಲ್ನವರು, ಅವರು ಹೊರಗಿನವರು, ಲಾಸ್ಟ್ ಟೈಮ್ ಗೆದ್ದಿದ್ರು. ಈ ಸರ್ತಿ ಗೋವಿಂದ ಕಾರಜೋಳ BJPಯಿಂದ ಟಿಕೆಟ್ ಕೊಟ್ಟಿದ್ದಾರೆ, ಅವರು ಮುಧೋಳದವರು. ಚಂದ್ರಪ್ಪ ಟಿಕೆಟ್ ಕೊಟ್ಟಿದ್ದಾರೆ, ಚಂದ್ರಪ್ಪನವರು ಕೂಡ ಚಿತ್ರದುರ್ಗದವರಲ್ಲ. ಇನ್ನು ಬೆಳಗಾವಿನಲ್ಲಿ BJPಯವರು ಜಗದೀಶ್ ಶೆಟ್ಟರ್ ಧಾರವಾಡದವ್ರನ್ನ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿದ್ದಾರೆ. ಬಾಗಲಕೋಟೆನಲ್ಲಿ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿದ್ದಾರೆ. ಶಿವಾನಂದ ಪಾಟೀಲ್ ಅವರ ಪುತ್ರಿ, ಅವರು ವಿಜಯಪುರ ಜಿಲ್ಲೆಯವರು. ಹಾಗೆಯೇ ರಾಯಚೂರಿನಿಂದ ಕುಮಾರ್ ನಾಯಕ್ ಮಾಜಿ IAS ಅಧಿಕಾರಿ, ಅವರು ಕೂಡ ಈ ಕಡೆಯವರು, ಅವ್ರನ್ನ ಕರ್ಕೊಂಡೋಗಿ ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಲೂಟಿ ಗಿರಾಕಿ ಅಲ್ಲಿಂದ ಬಂದಿದ್ದಾರೆ. ಈಗ ಎಲ್ಲಿಂದ? ಯಾಕಂದ್ರೆ ಜಿಗಿಜಿಗಿ ಈ ಕಾರಜೋಳ ಇಬ್ರು ನೆಂಟರು. ಆ ನೆಂಟಿನ ಮೇಲೆ ಇಲ್ಲದ್ ಬೇಡ ಅಂತ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಚಂದ್ರಪುರಿಗೆ ಒಳ್ಳೆ ಮನುಷ್ಯ, ಸಜ್ಜನ ಇದ್ದಾರೆ, ಅವ್ರನ್ನ ಗೆಲ್ಸೋಣ ಈ ಸಾರಿ. ನೀವು ಮಿಸ್ಟರ್ ಕಾರಜೋಳ್ ಪ್ಲೀಸ್ ಗೋ ಬ್ಯಾಕ್ ಅಂತ ಹೇಳಿ. ಮಿಸ್ಟರ್ ಕಾರಜೋಳ್ ಗೋ ಬ್ಯಾಕ್ ಟು ಬಾಗಲಕೋಟೆ ಡಿಸ್ಟ್ರಿಕ್ಟ್. ಯಾರೋ ಹೊರಗಡೆಯಿಂದ ಬೆಂಗಳೂರಿನಿಂದ ಕರ್ಕೊಂಬಂದ್ ಸೋಮಣ್ಣ ಅಂತೇಳಿ ನಿಲ್ಸಿದಿರಲ್ಲ. ತುಮಕೂರು ಜಿಲ್ಲೆನಲ್ಲಿ ಯಾವನು ಒಬ್ಬ ಗಂಡಸು ಭಾರತೀಯ ಜನತಾ ಪಾರ್ಟಿನಲ್ಲಿ ನಿಂತ್ಕೊಳ್ಳೋಕೆ ಇರ್ಲಿಲ್ವೇನ್ರಿ? ಮನೆಯ ಮಗ ಒಂದ್ ಕಡೆ, ಆಚೆ ಮಗ ಒಂದ್ ಕಡೆ. ಆ ಮನೆ ಮಗ ಬೇಕೋ ಆಚೆ ಮಗ ಬೇಕೋ? ನನ್ನ ಸೋಲು 2 ಬಾರಿ ಆಗಿದೆ, ಒಪ್ಕೊಳ್ತೇನೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೋತೀನಿ. ಮಸೂದ್, ಪ್ರಧಾನಿ ಮೋದಿಯಿಂದ ಹಿಡಿದು
ಇಲ್ಲಿನ ಸ್ಥಳೀಯ ನಾಯಕರ ತನಕ ತುಂಬ ಕ್ಷೇತ್ರಗಳಲ್ಲಿ ಹೊರಗಿನವರಿಗೆ ಪಕ್ಷಗಳು ಟಿಕೆಟ್ ಕೊಟ್ಟಿವೆ. ಆದರೆ ಸ್ಥಳೀಯ ಮತದಾರರ ಮನಸ್ಸಿನಲ್ಲಿ ಇವರು ಹೊರಗಿನವರು, ನಮ್ಮವ್ರಿಗೆ ಕೊಡಬೇಕಾಗಿತ್ತು, ಇವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು, ಇವ್ರಿಗೆ ಓಟ್ ಹಾಕಲ್ಲ, ಇಂಥ ಮನಸ್ಥಿತಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಅರವಿಂದ್, ಈ ಬಾರಿನೂ ಕೂಡ ಹೊರಗಿನವರು ಒಳಗಿನವರು ಅಂದರೆ ಸ್ಥಳೀಯರು ಅನ್ನುವಂತಹ ಜಟಾಪಟಿ ಜಾಸ್ತಿ ಮಟ್ಟದಲ್ಲೇ ನಡೀತಾ ಇರುವಂಥದ್ದು. ಪ್ರತಿ ಚುನಾವಣೆಯಲ್ಲೂ ಕೂಡ ಅದು ವಿಧಾನಸಭೆ ಇರಲಿ ಲೋಕಸಭೆ ಇರಲಿ ಆ ಹೊರಗಿನವರು ಅನ್ನುವಂಥ ಒಂದು ರಾಜಕೀಯವಾಗಿ ಒಂದು ಟ್ರಂಪ್ ಕಾರ್ಡನ್ನು ಒಂದಷ್ಟು ಜನ ಬಿಟ್ಬಿಡ್ತಾರೆ. ಅಂದರೆ ಮೂರು ಪಕ್ಷಗಳಲ್ಲೂ ಕೂಡ ಈ ಒಂದು ರಾಜಕೀಯ ಜಟಾಪಟಿ ಇದ್ದೇ ಇರುತ್ತೆ. ಯಾಕಂದರೆ ರಾಜಕೀಯವಾಗಿ ಅವ್ರನ್ನ ಸೋಲಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ವಿರುದ್ಧ, JDS ಕಾಂಗ್ರೆಸ್ ವಿರುದ್ಧ ಈ ಥರ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಸ್ವಲ್ಪ ಜಾಸ್ತಿನೇ ಆ ಜಟಾಪಟಿ ನಡೀತಾ ಇದೆ. ಜೊತೆಗೆ ಹೊರಗ್ನವರು ಅನ್ನುವಂಥ ಕಾರಣಕ್ಕಲ್ಲ, ಬಹುತೇಕ ಕ್ಷೇತ್ರಗಳಲ್ಲಿ ಹೊರಗ್ನವರೇ ಜಾಸ್ತಿ ಗೆದ್ದಿದ್ದಾರೆ. ಈಗ ಚಿತ್ರದುರ್ಗದಲ್ಲಿ ಹೊರಗ್ನವರಿಗೆ ಜಾಸ್ತಿ ಮಣೆ ಹಾಕಿರುವಂತಹ ಕ್ಷೇತ್ರ ಅದು. ಹಾಗಾಗಿ ಹೊರಗ್ನವರಿಗೆ ತುಂಬಾ ಕಡೆ ಗೆಲ್ಲಿಸ್ತಾರೆ. ಈಗ ಬೆಂಗಳೂರು ಉತ್ತರದಲ್ಲೂ ಕೂಡ ಹೊರಗ್ನವರೇ ಜಾಸ್ತಿ ಗೆದ್ದಿರುವಂಥದ್ದು. DV ಸದಾನಂದ ಗೌಡರು, ಈಗ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದಾರೆ. ಹೊರಗ್ನವರಿಗೆ ಬಹುತೇಕ ಕ್ಷೇತ್ರಗಳಲ್ಲಿ ವಿರೋಧ ಇದ್ರೂ ಕೂಡ ಅಲ್ಲೇ ಗೆದ್ದಿದ್ದಾರೆ. ಅಲ್ಲೇ ಗೆದ್ದು ಅವರು ತೋರಿಸಿರುವಂಥದ್ದು. ಆದರೆ ರಾಜಕೀಯವಾಗಿ ಇದು ಪರ ವಿರೋಧ ಚರ್ಚೆ ಆಗುತ್ತೆ. ಜೊತೆಗೆ ಅಪೋಸಿಟ್ ಕ್ಯಾಂಡಿಡೇಟ್ನ ನಾವು ಈ ಒಂದು ಟ್ರಂಪ್ ಕಾರ್ಡ್ ಮೂಲಕ ಸೋಲಿಸಬೇಕು ಅನ್ನುವಂಥದ್ದು, ಇದು ಕೂಡ ರಾಜಕೀಯವಾಗಿ ಬಳಕೆ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ರಾಜಕೀಯವಾಗಿ ಆರೋಪಗಳು ಪ್ರಚಾರ ಸಂದರ್ಭದಲ್ಲಿ ನಡೆಯುತ್ತೆ. ನೆನ್ನೆ ಸಿದ್ದರಾಮಯ್ಯ ಅವರು ಕೂಡ ಗೋ ಬ್ಯಾಕ್ ಕಾರಜೋಳ ಅಂತ ಅಂದ್ಬಿಟ್ಟು ಕರೆ ಕೊಟ್ಟರು. ಆದರೆ ಚಿಕ್ಕಮಗಳೂರಿನವರೇ ಅವರ ಅಭ್ಯರ್ಥಿ, ಅವರು ಕೂಡ ಹೊರಗಿನವರಿಂದನೇ ಚಿತ್ರದುರ್ಗದಲ್ಲಿ ಅಭ್ಯರ್ಥಿ ಹಾಕಿರುವಂಥದ್ದು. ಆದರೆ 2014ರಲ್ಲಿ ಅವರು ಒಂದ್ಸಲ ಗೆದ್ದಿದ್ರು ಅನ್ನೋಂಥ ಕಾರಣಕ್ಕಾಗಿ ಅವರು ಸ್ಥಳೀಯರಾಗಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಹೀಗೆ ರಾಜಕೀಯವಾಗಿ ಇದು ಪ್ರತಿ ಚುನಾವಣೆಯಲ್ಲೂ ಕೂಡ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಾ ಇರುತ್ತೆ. ಈ ಬಾರಿ ಸುಮಾರು 10 ಕ್ಷೇತ್ರಗಳಲ್ಲಿ ಹೊರಗಿನವರು ಈಗ ಅದೃಷ್ಟ ಪರೀಕ್ಷೆಗೆ ನಿಂತಿರುವಂಥದ್ದು. ಹೊರಗಿನವರಿಗೆ ಮಣೆ ಹಾಕ್ತಾರ ಮತದಾರರು ಅಥವಾ ಸ್ಥಳೀಯರಿಗೆ ಗೆಲ್ಲಿಸ್ತಾರ ಅನ್ನುವಂಥದ್ದು ಈ ಚುನಾವಣೆಯಿಂದ ಗೊತ್ತಾಗುತ್ತೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ಮತ್ತೆ ನಿಮ್ಮನ್ನು ನಾನು ಸಂಪರ್ಕ ಮಾಡ್ತೀನಿ.